ಬ್ರಹ್ಮದೇವರು ಪ್ರತ್ಯಕ್ಷವಾದಂಥ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆವಾಗ ಭಗವಂತ ಎಲ್ಲರನ್ನ ಉದ್ದೇಶಿಸಿ ಮಾತಾಡುತ್ತಾ ಇದ್ದಾರೆ. ದೇವತೆಗಳೆಲ್ಲ ದೈತ್ಯರಿಂದ ಸೋಲು ಬಂದಾಗ, ದೂರ್ವಾಸರ ಶಾಪದಿಂದ ಎಲ್ಲವನ್ನ ಕಳಕೊಂಡಂಥವರಿಗೆ ಬ್ರಹ್ಮದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಅವರಿಗಾಗಿ ಭಗವಂತ ಹೇಳುತ್ತಾ ಇದ್ದಾನೆ, ಹಂತ ಬ್ರಹ್ಮನ್ನಹೋ ಶಂಭೋ ಹೇ ದೇವಾಹ ಮಮ ಭಾಷಿತಂ ಶೃಣುತ ಅವಹಿತ ಸರ್ವೇ ಶ್ರೇಯವಸ್ಯಾತ್ ಯಥಾಪುರ. ಹೇ ಬ್ರಹ್ಮ, ಶಂಭು, ದೇವತೆಗಳೇ, ನನ್ನ ಮಾತನ್ನು ಕೇಳಿ. ಯಾವ ರೀತಿಯಲ್ಲಿ ಮಾಡಿದರೆ ನಿಮಗೆ ಹಿಂದಿನಂತೆ ಶ್ರೇಯಸ್ಸಾಗುತ್ತೋ ಆ ರೀತಿ ಎಲ್ಲರೂ ಮಾಡಿ. ನೀವು ಯಾತು ಧಾನೈಶ್ಚ ದೈತ್ಯೈಹಿ ತಾವತ್ ಸಂಧಿರ್ವಿಧೀಯತಾಂ. ದೈತ್ಯರ ಜೊತೆಗೆ ನೀವು ಸಂಧಿಯನ್ನು ಮಾಡಿಕೊಳ್ಳಿ. ಅವರೆಂಥವರು ಅಂದರೆ ಕಾಲೇನ ಅನುಗ್ರಹೀತೈ ಯಾವದ್ವೋ ಭವಾತ್ಮನಃ. ಅವರು ಕಾಲದಿಂದಾಗಿ ಅಂದರೆ ಕಾಲನಾಮಕ ಪರಮಾತ್ಮ ಅವರ ಕರ್ಮಾನುಸಾರವಾಗಿ ಅವರನ್ನು ಮೇಲಕ್ಕಿಟ್ಟಿದ್ದಾನೆ. ಹೇಳೋದು ಭಗವಂತನೇ. ನಾನೇ ಕಾಲರೂಪಿಯಾಗಿ ಯಾವ ಯಾವ ಗುಣಕ್ಕೆ ಮೇಲಕ್ಕೆ ಬರಬೇಕೋ ಆ ಗುಣಕ್ಕೆ ಸಂಬಂಧಪಟ್ಟವರನ್ನು ಮೇಲಕ್ಕೆ ತರ್ತೇನೆ. ಸದ್ಯಕ್ಕೆ ದೈತ್ಯರಿಗೆ ನಾನು ಅನುಗ್ರಹ ಮಾಡಿ ಮೇಲಕ್ಕೆ ತಂದಿದ್ದೇನೆ. ಆದ್ದರಿಂದ ಅವರಿಗೆ ಸಂಪತ್ತು ಬಂದಿದೆ, ನೀವು ಅವರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ. ಅಲ್ಲ, ಅವರ ಜೊತೆಗೆ ನಾವು ಸಂಧಿಯನ್ನು ಹೇಗೆ ಮಾಡಿಕೋಬೇಕು ಅಂದರೆ, ಅರಯೋಪಿ ಸಂಧೇಜಾಹ ಸತಿ ಕಾರ್ಯಾರ್ಥ ಗೌರವೇ ಅಹಿ ಮೂಷಿಕವದ್ದೇವಾಹ ದೇವಾಹಿ ಅರ್ಥಸ್ಯ ಪದವಿಂಗತೈ. ಹೇಳ್ತಾ ಇದ್ದಾರೆ, ಹಾವು ಇಲಿ ಎರಡೂ ಕೂಡ ವಿಶೇಷವಾಗಿ ಶತ್ರುಗಳು. ಆದರೆ ಒಂದು ಸಲ ಏನಾಯಿತು ಅಂದರೆ ಹೇಳ್ತಾ ಇದ್ದಾರೆ, ಇಲಿ ಹಾವು ಎರಡಕ್ಕೂ ತೊಂದರೆ ಬಂತು. ಇಲಿ ಹಾವು ಎರಡಕ್ಕೂ ತೊಂದರೆ ಬಂದಾಗ ಎರಡೂ ಸಂಧಾನ ಮಾಡಿಕೊಂಡು ಒಂದಕ್ಕೊಂದು ಮಾತು ಕೇಳಿ ಎರಡರ ತೊಂದರೆಗಳು ಪರಿಹಾರ ಮಾಡಿಕೊಂಡವು. ಅದೇ ಥರ ಶತ್ರುಗಳ ಜೊತೆಗೂ ಕೂಡ ನೀವು ವಿಶೇಷವಾಗಿ ಸಂಧಾನ ಮಾಡಿಕೋಬೇಕು. ಅಮೃತೋತ್ಪಾದನೆ ಯತ್ನ ಕ್ರಿಯತಾಂ ಅವಿಲಂಬಿತಂ ಯಸ್ಯ ಪೀತಸ್ಯ ವೈ ಜಂತು ಮೃತ್ಯುಗ್ರಸ್ತೋ ಅಮರೋ ಭವೇತ್. ನೀವು ಅಮೃತವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಕುಡಿದ ಕೂಡಲೇ ಪ್ರಾಣಿಯಾದವ ಮೃತ್ಯುವಿನಿಂದ ಅವನು ಮೃತ್ಯುವಿಗೆ ವಶನಾಗಿರ್ತಾನೆ. ಅಂಥವನು ಕೂಡ ಅಮರನಾಗಿ ಬಿಡುತ್ತಾನೆ. ಆ ಅಮೃತವನ್ನು ಪಡೆಯುವಂಥ ಮಾರ್ಗ ಹೇಗೆ? ಕ್ಷಿಪ್ತ್ವಾ ಕ್ಷೀರೋದಧೌ ಸರ್ವಾಹ ವೀರುತೃಣ ಲತೌಷಧೀಹಿ ಮಂಥಾನಂ ಮಂದರಂ ಕೃತ್ವಾ ನೇತ್ರಂ ಕೃತ್ವಾ ತು ವಾಸಕಿಂ ಸಹಾಯೇನ ಮಯಾ ದೇವಾಃ ನಿರ್ಮಂತಧ್ವಂ ಅತಂದ್ರಿತಾಃ. ವಿಶೇಷವಾಗಿ ಕ್ಷೀರಸಾಗರದಲ್ಲಿ ಔಷಧಿಗಳನ್ನೆಲ್ಲ ಹಾಕಿ ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಮಂಥನ ಮಾಡಬೇಕು. ಹೇಗೆ? ನನ್ನ ಸಹಾಯದಿಂದ ನೀವು ಮಾಡಲಿಕ್ಕಾಗುತ್ತೆ, ನಾನೇ ನಿಮ್ಮಲ್ಲಿ ನಿಂತು ಮಾಡಿಸ್ತೇನೆ. ಸರಿ ಸ್ವಾಮಿ, ಅಮೃತ ಇಬ್ಬರೂ ಸೇರಿ ಪಡೆದಾಗ ಇಬ್ಬರಿಗೂ ಸಮಾನವಾಗಿ ಬರಬೇಕಾಗುತ್ತೆ. ದುಷ್ಟರಾಗಿರತಕ್ಕಂಥ ದೈತ್ಯರು ಅಮೃತವನ್ನು ಕೊಡಿದರೆ ಇನ್ನಷ್ಟು ನಮಗೆ ಬಾಧೆ ಕೊಡ್ತಾರಲ್ಲ ಅಂದರೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾಃ
ಯೂಯಂ ಫಲಗ್ರಹಾ. ದೈತ್ಯರಿಗೆ ಅಮೃತ ಸಿಗೋದಿಲ್ಲ, ನೀವು ಮಾತ್ರ ವಿಶೇಷವಾಗಿ ಫಲವನ್ನು ಪಡೀತೀರಿ. ಯೂಯಂ ತದನುಮೋದಧ್ವಂ ಯದಿಚ್ಛಂತ್ಯ ಸುರಾಸುರಾಃ ನ ಸಂರಂಭೇಣ ಸಿದ್ಧಂತಿ ಸರ್ವೇರ್ಥಾ ಸಾಂತ್ವಯಾ ಯಥಾ. ನೀವು ಮೊದಲು ಇದನ್ನು ಇಚ್ಛಾಪಟ್ಟು, ವಿಶೇಷವಾಗಿ ದೈತ್ಯರು ಏನು ಅವರವರು ಏನು ಇಚ್ಛಾಪಡುತ್ತಾರೆ ನೋಡಿ, ಕೇವಲ ಗಡಿಬಿಡಿಯಿಂದ ಏನು ಕಾರ್ಯಗಳಾಗಲ್ಲ, ಕೆಲಸ ನಡೆಯಬೇಕು. ಆವಾಗ ದೇವತೆಗಳಿಗೆ ಮೊದಲೇ ಗೊತ್ತಿತ್ತು, ಅಮೃತವನ್ನು ಪಡೆಯಬೇಕಾದರೆ ಮೊದಲು ಕಾಲಕೂಟ ವಿಷ ಬರುತ್ತೆ. ಅದು ಹೇಗೆ? ಅದಕ್ಕೆ ದೇವರು ಮೊದಲೇ ಹೇಳಿಬಿಡ್ತಾ ಇದ್ದಾರೆ, ನಭೇತವ್ಯಂ ಕಾಲಕೂಟಾತ್ ವಿಷಾತ್ ಜಲದಿ ಸಂಭವಾತ್ ಲೋಹ ಕಾರ್ಯೋ ನವೋ ಜಾತು ರೋಷಃ ಕಾಮಸ್ತ ವಸ್ತುಚು. ಹೇಳ್ತಾ ಇದ್ದಾರೆ, ನಿಮಗೆ ಬೇಕಾಗಿದ್ದು ಅಮೃತ. ಆ ಅಮೃತ ಬರಲಿಕ್ಕಿಂತ ಮೊದಲು ಬರುವಂಥ ವಿಷದ ಭಯ ನಿಮಗೆ ಬೇಡ. ಇನ್ನು ನವೋ ಲೋಭಕಾರ್ಯೋ ಜಾತು ರೋಷಃ ಕಾಮಶ್ಚ ವಸ್ತುಷು. ಆ ಅಮೃತ ಮಥನ ಕಾಲಕ್ಕೆ ಏನೇನು ವಸ್ತುಗಳು ಬರ್ತಾ ಇರುತ್ತೆ ಅಲ್ಲಿ ಲೋಭವನ್ನು ಮಾಡಬೇಡಿ. ನನಗಿದೇ ಬೇಕು, ಈ ವಸ್ತುವೇ ಬೇಕು ಅಂತ ಇಡಬೇಡಿ. ಅವರವರು ಏನು ಬೇಕಾದರೂ ತಗೊಳ್ಳಿ. ಪ್ರಧಾನವಾಗಿ ನಿಮಗೆ ಬೇಕಾಗಿದ್ದು ವಿಶೇಷವಾಗಿ ಅಮೃತ. ಇದೆಲ್ಲ ಭಗವಂತ ಆಗ ನಡೆದಂಥ ಅಮೃತ ಮಥನದ ವಿಷಯವನ್ನು ಹೇಳಿದ್ದಂತೆ ಇದ್ದರೂ ಭಾಗವತ ನಮಗೆ ನಿತ್ಯ ನಮ್ಮಲ್ಲಿ ನಡೆಯತಕ್ಕಂಥ ಅಮೃತ ಮಥನವನ್ನೇ ತಿಳಿಸಿಕೊಡ್ತಾ ಬರ್ತಾ ಇದೆ. ನಮ್ಮೊಳಗೆ ದೇವತೆಗಳಿದ್ದಾರೆ, ದೈತ್ಯರಿದ್ದಾರೆ. ಜೀವಿಗೆ ವಿಶೇಷವಾಗಿ ಈ ಸಂಸಾರದಲ್ಲಿರ್ತಕ್ಕಂಥವನಿಗೆ ಮೃತ್ಯು ಎಂಬುದು ಬರ್ತಾ ಇದೆ. ಮೃತ್ಯು ಬರ್ತಾ ಇದೆ. ಮೃತ್ಯು ಅಂದರೆ ಯಾವುದು ಅಂದರೆ ಶರೀರವನ್ನು ಬಿಡುವ ಸಾವೇ ಮೃತ್ಯು ಅಂತ ಅಲ್ಲ. ಶಾಸ್ತ್ರ ಹೇಳುತ್ತೆ, ದೇವರನ್ನು ಮರೆತಿರೋದೇ ಮೃತ್ಯು. ನಮಗೆ ಈ ಜೀವನದಲ್ಲಿ ನಾನಾ ರೀತಿಯಾದ ದುಃಖಗಳು ಬರ್ತಾ ಇದ್ದರೆ ಆ ದುಃಖಗಳಿಗೆ ಮೂಲ ಕಾರಣ ಯಾವುದು ಅಂದರೆ ಭಗವಂತ ನಮಗೆ ಮಾಡುತ್ತಿರುವ ಮಾಡುವ ಉಪಕಾರವನ್ನು ಮರೆತಿರೋದೇ ನಮ್ಮ ದುಃಖಗಳಿಗೆ ಕಾರಣ. ದೇವರನ್ನ ಮರೆತಿದ್ದೇವೆ. ಈ ಮೃತ್ಯುವಿನಿಂದ ನಮ್ಮ ಬಿಡುಗಡೆ ಆಗಬೇಕು, ಅಮೃತ ಪಾನ ನಮಗೆ ಆಗಬೇಕು. ಅಲ್ಲಿ ದೇವತೆಗಳು ತಾವು ಅಮೃತವನ್ನು ಕುಡಿಯಲಿಕ್ಕೆ ಮಥನ ಮಾಡಿದರು. ಇಲ್ಲಿ ವಿಶೇಷವಾಗಿ ಜೀವಿಗೆ ಅಮೃತವನ್ನು ದೊರಕಿಸಿಕೊಡಲಿಕ್ಕೆ ನಮ್ಮೊಳಗೆ ದೇವತೆಗಳಿದ್ದಾರೆ, ನಮ್ಮೊಳಗೆ ದೈತ್ಯರಿದ್ದಾರೆ. ಇಬ್ಬರೂ ಸೇರಿ ಮಾಡಿಸುವ ಕಾರ್ಯಗಳೇ ಮಥನ. ನಮ್ಮ ಹೃದಯವೇ ಕ್ಷೀರಸಾಗರ, ಮನಸ್ಸೇ ಮಂಥರ ಪರ್ವತ. ಅಲ್ಲಿ ನಾನಾ ಇಚ್ಛೆಗಳೆಂಬ ಸರ್ಪವೇ, ನಮ್ಮ ಇಚ್ಛೆಗಳೇ ಸರ್ಪ. ನೋಡಿ, ಹಾವು ನಮ್ಮನ್ನು ಕಚ್ಚಿದರೆ ವಿಷ ತಲೆಗೆ ಏರುತ್ತೆ. ನಮ್ಮ ಪಾಡಿಗೆ ನಾವಿರ್ತೇವೆ, ಯಾವುದೋ ಒಂದು ಬಯಕೆಯ ಹಾವು ಕಚ್ಚುತ್ತೆ. ಆ ಬಯಕೆ ನಮ್ಮ ತಲೆಗೆ ಬಂದ ಕೂಡಲೇ ಅದು ಬೇಕೆಂಬ ವಿಷ ತಲೆಗೆ ಏರ್ತಾ ಬರುತ್ತೆ. ಅದರಿಂದ ಜೀವಿ ಸತ್ತು ಹೋಗ್ತಾನೆ. ಸಾಯೋದು ಅಂದರೆ ದೇವರನ್ನೇ ಮರೀತಾನೆ, ಈ ಬೇಡಿಕೆಯನ್ನೇ ಬೇಡತಾ ಇರುತ್ತಾನೆ. ಅದಕ್ಕಾಗಿ ಜೀವಿಗೆ ಸತತ ಭಗವಂತನ ನೆನಪೆಂಬ ಅಮೃತವನ್ನು ಉಣಿಸಲಿಕ್ಕೆ ಈ ಹೃದಯ ಸಮುದ್ರದಲ್ಲೇ ಎಲ್ಲ ಔಷಧಿಗಳನ್ನು ತುಂಬುತ್ತಾರೆ. ಔಷಧಿಗಳು ಅಂದರೆ ಯಾವುದೋ ಅಲ್ಲ, ಶಾಸ್ತ್ರದಿಂದ ಗುರುಗಳ ಮೂಲಕ ಬಂದಿರುವ ಜ್ಞಾನವನ್ನೆಲ್ಲ ಹೃದಯದಲ್ಲಿ ತುಂಬುತ್ತಾರೆ. ಮನಸ್ಸಿನ ಮೂಲಕ
ಈ ವಿಶೇಷವಾಗಿರತಕ್ಕಂಥ ಕ್ಷೀರಸಾಗರ ಹೃದಯದಲ್ಲಿ ಮಥನ ನಡೆಯುತ್ತೆ. ಮಥನ ನಡೆದಾಗ ಮೊದಲು ಬರೋದೇ ಕಾಲಕೂಟ ವಿಷ. ಅಂದರೆ ನಮ್ಮದೇ ಆದ ಪ್ರಾರಬ್ಧ ಕರ್ಮ ಕಾಲಕೂಟ ವಿಷದಂತೆ ಬಂದು ನಮಗೆ ತೊಂದರೆ ಕೊಡುವಾಗ ವಾಯುದೇವರು ರುದ್ರದೇವರು ಅದನ್ನು ಉಪಮರ್ದನ ಮಾಡುತ್ತಾರೆ. ನಂತರ ನಾವು ಸಾಧನಾ ಮಾರ್ಗದಲ್ಲಿ ಹೀಗೆ ತೊಡಗಿದಾಗ ನಾನಾ ವಸ್ತುಗಳು ಸಿಗುತ್ತೆ, ಅಂದರೆ ಸಿದ್ಧಿಗಳು ಬರ್ತಾ ಇರುತ್ತೆ. ದೇವ ಹೇಳ್ತಾ ಇದ್ದಾನೆ, ಆ ಸಮುದ್ರ ಮಥನ ಕಾಲಕ್ಕೆ ನಾನಾ ಒಳ್ಳೆ ವಸ್ತುಗಳು ಸಿಗುತ್ತೆ, ಅದರ ಮೇಲೆ ಲೋಭವನ್ನು ಮಾಡಬೇಡಿ, ಅದನ್ನು ಬಯಸಬೇಡಿ. ಹಾಗೆ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ತಾನು ಈ ಸಾಧನಾ ಮಾರ್ಗದಲ್ಲಿ ಮನಸ್ಸಿನಲ್ಲೇ ಮಥನವನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಮೊದಲು ನಮಗೆ ಸಿಗುವುದೇ ಪ್ರಾರಬ್ಧದ ನಾನಾ ರೀತಿಯಾದ ಮನಸ್ಸಿನ ವಿಕಲತೆ, ಶಾರೀರಿಕ ವಿಕಲತೆ, ಎಲ್ಲ ವಿಷವೇ ಬರುತ್ತೆ. ಅದನ್ನು ತಡಕೊಂಡ ಮೇಲೆ ವಾಯುದೇವರು ರುದ್ರದೇವರು ನಮ್ಮಲ್ಲಿದ್ದು ಈ ಪ್ರಾರಬ್ಧ ಕರ್ಮದ ವಿಷದ ಪ್ರಭಾವವನ್ನು ಕಡಿಮೆಯಾಗುವಂತೆ ಮಾಡುತ್ತಾರೆ.